ಮಾಡಿರ್ಬೇಕು ಸರ್. ಮನೇಲಿ ಕೆಲಸ ಮಾಡಕ್ ಆಗಲ್ಲ ಸರ್ ಅವ್ರ ಕೈಯಲ್ಲಿ. ಇದರಿಂದಲೇ ಸರ್ ನಮ್ಮ ಹೊಟ್ಟೆ ನಡೀತಿದ್ದು. ಉದ್ದೇಶವಾಗಿ ಸರ್ ಮಾಡಿರೋದು. ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಅವರು ಕೂಲಿ ನಾಲಿ ಮಾಡೋರು. ಕಾನೂನು ಕಾಲಮಲ್ಲಿ ಏನಾಯ್ತು ಅದನ್ನ ಕೊಡಿ ಸರ್. ಕಾನೂನು ಕಾಲಮಲ್ಲಿ ಏನಾಯ್ತು ಅದನ್ನ ಕೊಡಿ ಸರ್. ಕೃತ್ಯ ಮಾಡೋದಕ್ಕೆ ಅವತ್ತು ಏನ್ ಬರ್ದಿದಾರೋ ಕಾಲಮಲ್ಲಿ ಅದನ್ನ ಕೊಡಿ ಸರ್. ಪ್ರಾಣಿಲಿ ಈ ತರ ಮಾಡ್ಬಾರ್ದು ಸರ್ ದಯವಿಟ್ಟು. ಜಗ ಅಂದಿದ್ದೆ ಸರ್. ಅಲ್ಲಿಂದ ಓಡ್ ಬರೋದಿಗೆ ಪೆಟ್ರೋಲ್ ಸುರಿದು ಹಚ್ಚಿರೋದು ಸರ್ ಬೆಂಕಿದು. ಏನ್ ಕಾರಣಕ್ಕೆ ಅಂಬೋದು ಗೊತ್ತಿಲ್ಲ ಸರ್. ಆದ್ರೆ ಉದ್ದೇಶಕ್ಕೆ ಮಾಡಿರೋದೇ ಸರ್ ಇದಂತ. ಮನೆ ಹಾಗೂ ಶೆಡ್ಗೆ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ನಷ್ಟ. ಕುರಿಗಳು ಹಸುಗಳು ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ. ಮನೆ ಶೆಡ್ ಸಾಕು ಪ್ರಾಣಿ ಕಳೆದುಕೊಂಡು ಮಾಲೀಕ ಕಂಗಾಲು. ಮನೆ ಹಾಗೂ ಶೆಡ್ಗೆ ಬೆಂಕಿ ತಗುಲಿ ಸುಮಾರು 6 ಲಕ್ಷ ಮೌಲ್ಯದ ಜಾನುವಾರುಗಳು ಸೇರಿದಂತೆ ಅನೇಕ ವಸ್ತುಗಳು ಬೆಂಕಿಗೆ ಭಸ್ಮವಾಗಿರುವ ಘಟನೆ ಮಧುಗಿರಿ ತಾಲೂಕಿನ ಗಡಿ ಭಾಗದಲ್ಲಿ ನಡೆದಿದೆ. ಅದೊಂದು ಬಡ ಹಾಗೂ ವಿಶೇಷ ಚೇತನ ಕುಟುಂಬ. ಹೈನುಗಾರಿಕೆಯನ್ನ ನಂಬಿ ಜೀವನವನ್ನ ಸಾಗಿಸ್ತಾ ಇದ್ರು. ಅದ್ಯಾವ ಕಿಡಿಗೇಡಿಗಳ ಅಟ್ಟಹಾಸವೋ ನೋಡ್ತಿದ್ದಂತೆ ಮನೆ ಶೆಡ್ ಕುರಿಗಳು ಹಸುಗಳು ಕಣ್ಮುಂದೆ ಸುಟ್ಟು ಕರಕಲಾಗಿದೆ. ಅನ್ಯಾಯ ಮಾಡುತ್ತಪ್ಪ ದೇವ್ರು. ನಂಬ್ಕೊಂಡಿಟ್ಟುಂತಿದ್ವಪ್ಪ ದೇವ್ರೆ ನಾವು. ನಮ್ಮ ಮೋಸ ಮಾಡದ್ಲಪ್ಪ ನಮ್ಮ ದೇವ್ರು. ದೇವ್ರೆ ಎಲ್ಲ ಹೋಗಪ್ಪ ದೇವ್ರೆ. ಕಟ್ಕೊಂಡವ್ನವ್ನು ಪಾಪ ಕೈಯಿಲ್ಲ ಕಾಲಿಲ್ಲ ಅವ್ನು. ಕೂಲಿ ಮಾಡ್ಕೊಂಡಿಟ್ಟು ನಾನು ಹೆಂಡತಿ ಮಕ್ಕಳು ಸಾಕೊಂಬನಪ್ಪ ಅವನು. ಕೆಲಸ ಮಾಡ್ರಪ್ಪ ನನ್ನ ಮಕ್ಳ ಇಕ್ಕಡೆ ಸತ್ತಿದ್ರೆ ಬೇಡ ಅಂತಿದ್ರಪ್ಪ. ಬೆಂಕಿ ಇಟ್ಕೊಂಡು ನನ್ನ ಮಕ್ಳು ಆರಾಮ್ ಸಾರ ಅಂತಿರ್ತಾರೆ. ಆರಾಮ್ ಸಿಕ್ಕು ನನ್ನ ತಾಲೂಕಿನ ಸುದ್ದೇಕುಂಟೆ ಗ್ರಾಮದ ಸರ್ವೆ ನಂಬರ್ 78ರಲ್ಲಿ ವಾಸವಿದ್ದ ಮೈಲಾರಪ್ಪ ಎಂಬುವವರು ತಗಡು ಶೀಟಿನ ಶೆಡ್ ಹಾಗೂ ಮನೆ ಮಾಡಿಕೊಂಡು ವಾಸವಿದ್ರು. ಶುಕ್ರವಾರ ರಾತ್ರಿ 8:30ರಲ್ಲಿ ಊಟಕ್ಕೆ ಹೊರಗಡೆ ಬಂದಾಗ ದಗದಗನೆ ಬೆಂಕಿ ಹೊತ್ತು ಉರಿದಿದೆ. ಹೊರಗಡೆ ಬಂದ ಮನೆಯವರು ಬೆಂಕಿಯನ್ನ ಕಂಡು ಗಾಬರಿಯಾಗಿದ್ದಾರೆ. ಮನೆಯ ಮಾಲೀಕರಿಗೆ ಸುತ್ತೆಲ್ಲ ಪೆಟ್ರೋಲ್ ಸುರಿದ ವಾಸನೆ ಬಂದಿದ್ದು ಸಂಪೂರ್ಣ ಮನೆ ಮತ್ತು ಶೆಡ್ ಸುಟ್ಟು ಕರಕಲಾಗಿದೆ. ಇದನ್ನ ನಂಬ್ಕೊಂಡ್ ಜೀವನ ಮಾಡ್ತಿದ್ದೆ. ನನಗೆ ಹಿಂಗಾಗೈತೆ. ಏನ್ ಮಾಡ್ಬೇಕು? 50 ಕುರಿ ಇತ್ತು. 2 ಹಸುಳು, ಸೀಮೆ ಸುಳು, ಕೋಳಿಳು ಎಲ್ಲ ಇದ್ವು. ಕರುಳು ಮ್ಯಾಕಿಳು ಎಲ್ಲ ಇದ್ವು ಸರ್. ಹಿಂಗ್ ಮಾಡಿದ್ರಿ ಹೆಂಗ್ ಸರ್ ನಾವ್ ಬಾಳೋದು? ಗಾಡಿ ಎಲ್ಲ ಐತೆ. ಜೋಳನ ಸರ್ ಮರಿಗಳಿಗೆ ಅಲ್ಲೇ ಇಟ್ಕೊಂಡಿದ್ವಿ. ಇತ್ತು ಜೋಳ ಮ್ಯಾಕೆ ಕುರಿ ಎಲ್ಲಾನು ಇದ್ರೊಳಗೆ ಕೂಡ್ತೀವಿ. ನಮ್ಮ ಯಜಮಾನ್ರ ನೋಡ್ಕೊಳ್ಳೋದು ನಮ್ ಕೈಲಿ ಆಗಲ್ಲ. ನಿಂತ್ಕೊಳಕ್ಕೂ ಆಗಲ್ಲ, ಕುತ್ಕೊಳಕ್ಕೂ ಆಗಲ್ಲ ನಮ್ ಕೈಲಿ. ಹೌದು, ಯಾರಾದ್ರೂ ಒಬ್ರು ಹಿಡ್ಕೊಂಡ್ರೆ ಮಾತ್ರ ನಡೀತೀನಿ ಅಷ್ಟೇ. ಏನ್ ಸರ್ ಏನ್ ಮಾಡ್ಬೇಕು? ಹೌದು, ನಮ್ ಗಂಡ ತಂದಾಕಿದ್ರೆ ನಮಗ್ ಊಟ ಸರಿಲ್ಲ ಅಂದ್ರೆ ಇಲ್ಲ. ಇವಾಗ ಹಿಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ಸರ್ಕಾರದಿಂದ ಏನಾದ್ರು ನಮ್ಗೆ ಹೆಲ್ಪ್ ಮಾಡ್ಬೇಕು. ಬರೋ ಸತ್ತಿಗೆ ಇಲ್ಲಿ ಕೂತಿದ್ವಿ ಸರ್. ಪಕ್ಕದ ಮನೆ ಹತ್ರ ಇಲ್ಲೇ ಮನೇಲಿ ಇದಾವೆ. ದಗ ಅಂದಿದ್ದೆ ಸರ್. ಅಲ್ಲಿಂದ ಓಡ್ ಬರೋ ಸತ್ತಿಗೆ ಪೆಟ್ರೋಲ್ ಸುರಿದು ಹಚ್ಚಿರೋದು ಸರ್ ಬೆಂಕಿದು. ಉದ್ದೇಶಕ್ಕೆ ಸರ್ ಮಾಡಿರೋದು ಸರ್. ಇರೋದೇನ್ ಜಂಡಾಗಿದೆ ಸರ್. ನಮ್ಗೂ ದೇಶ ಬೇರೆಯವ್ರಿಗೂ ನಮ್ಗೆ ಏನ್ ಕಾರಣಕ್ಕೆ ಅಂಬೋದು ಗೊತ್ತಿಲ್ಲ ಸರ್. ಆದ್ರೆ ಉದ್ದೇಶಕ್ಕೆ ಮಾಡಿರೋದೇ ಸರ್ ಇದಂತೂ. ಸರ್ ಜಗಳಗಳಿದ್ವು ಸರ್. ಅನುಮಾನ ಯಾರ ಮೇಲೆ ಕಟ್ಕೊಂಬಕ್ ಆಗಲ್ಲ ಸರ್. ನಾವು ಏನ್ ನೋಡಿಲ್ಲ, ನೋಡ್ತಿದ್ದೆ ಹಂಗೇಳನ್ ಸರ್. ನಾವು ಸರ್ ನೋಡಿಲ್ಲ. ನಾನು ಕಿರು ಕಂಬ ಸತ್ಗೆ ಎಲ್ಲಾರು ಕವರ್ ಆದ ಸರ್. ಆಗ್ಲಿಲ್ಲ ದನ ಕಾಪಾಡ ಸರ್. ಇಲ್ಲ ಸರ್, ಊಟ ಮಾಡಿ ಅಲ್ಲಿ ಪಕ್ಕದ ಮನೆ ಹತ್ರ ಇಲ್ಲಿ ಮನೆಯವಲ್ಲ ಕೂತಿದ್ದೆ ಸರ್. ಗಾಡಿಯಾಗೆ ಸರ್ ಮಲಗ್ತಿದ್ದಿದ್ ನಾನು. ಎತ್ತಿನ ಗಾಡಿಯಲ್ಲೇ ಸರ್ ಮಲಗ್ತಿದ್ದಿದ್ದು.
5 ಕ್ವಿಂಟಲ್ ಜೋಳ ಇತ್ತು, ಬೂಸ ಇತ್ತು, ಮರಿ ತಂದಿರೋದು, ಮೇಕೆ ಕುರಿ ಎಲ್ಲ ನಷ್ಟ ಆಗಿದೆ ಸರ್. ಹಸುಗಳು ಬಂಡಿ ವ್ಯವಸಾಯ ಮಾಡೋ ಹಸ ಸರ್ ದನ. ಇದು 9 ಗಂಟೆಯಲ್ಲಿ ಅಣ್ಣ ಅವರು ಊಟಕ್ಕೆ ಹೋಗಿದ್ದಾರೆ. ಪಕ್ಕದ ಮನೆಯಲ್ಲಿ ಕೂತಿದ್ರಂತೆ. 9 ಗಂಟೆಯಲ್ಲಿ ಯಾರ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿರೋದು ಅಂತ ಮಾಹಿತಿ ನಮ್ಗೆ ಗೊತ್ತಾಗಿರೋದು. ನೆಕ್ಸ್ಟ್ ಅದೇ ಅಣ್ಣ ಮೂರು ಹಸುಗಳು, ಒಂದು 15-20 ಕುರಿಗಳಿದ್ವಂತೆ, ಮತ್ತೆ ಒಂದು ಬಂಡಿ. ನೆಕ್ಸ್ಟ್ ಏನು ಸಾಮಗ್ರಿಗಳು ಏನಿದಾವ, ಬೂಸ ಮತ್ತೆ ಒಂದು 5 ಕ್ವಿಂಟಲ್ ಜೋಳ, ವ್ಯವಸಾಯ ಏನು ಸಲಕರಣೆಗಳಿದ್ವು ಎಲ್ಲ ಸುಟ್ಟು ಭಸ್ಮ ಆಗಿದಾವೆ. ಇನ್ನು 50 ಕುರಿ, 5 ಹಸು, 2 ಕರು, 5 ಕ್ವಿಂಟಲ್ ಜೋಳ, ಜಾನುವಾರುಗಳ ಫೀಡ್ 2 ಕ್ವಿಂಟಲ್, ಎತ್ತಿನ ಗಾಡಿ, ಸುಮಾರು 50 ಕೋಳಿ, ಅಡುಗೆ ಸಾಮಗ್ರಿ, 5 ಕ್ವಿಂಟಲ್ ಗೊಬ್ಬರ, 42,000 ನಗದು ಹಣ, ಕೃಷಿ ಸಲಕರಣೆಗಳು ಸಂಪೂರ್ಣ ಬೆಂಕಿಗಾಹುತಿಯಾಗಿದ್ದು, ಹೈನುಗಾರಿಕೆಯನ್ನ ನಂಬಿ ಜೀವನ ಮಾಡ್ತಾ ಇದ್ದ ಕುಟುಂಬ ಇದೀಗ ಕಂಗಾಲಾಗಿದೆ. ಸುದ್ದಿಗುಂಟೆ ಒಳಗೆ ರಾತ್ರಿ 8 ಗಂಟೆಯಿಂದ 9:09 ಆಸ್ಪಾಸಲ್ಲಿ ಮೈಲಾರಪ್ಪನವರು ಶೆಡ್ಡಲ್ಲಿ ಕುರಿ ಬಿಟ್ಟಿದ್ರೆ ಅಕಸ್ಮಿತವಾಗಿ ಬೆಂಕಿ ಬಿದ್ದು ಸುಮಾರು 40-50 ಕುರಿ ಸತ್ತಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಜನ. ಅದು ಎಲ್ಲ ಸುತ್ತು ಕರ್ಕಲಾಗಿದೆ, ಕಾಣಿಸ್ತಾ ಇಲ್ಲ. ಆದ್ರೂ ಸರ್ಕಾರದಿಂದ ಬರೋವಂಥ ನಿಧಿನ ನಮ್ಮ ಅಧಿಕಾರಿಗಳಿಗೆ ಹೇಳಿ 40-50 ಕುರಿಗಳಿಗೆ ಪರಿಹಾರ ಕೊಡಿಸ್ಬೇಕು ಅಂತ ನನ್ನ ವಿನಂತಿ. ಹಸುಗಳು 5 ಹಸುಗಳು, 2 ಕರು, 3 ಹಸುಗಳು 2 ಕರುಗಳು ಸತ್ತಿದ್ದೇವೆ. ಅದಕ್ಕೂ ಪರಿಹಾರ ಸರ್ಕಾರದಿಂದ ಬರಬೇಕು ಅಂತ ನನ್ನ ಆಸೆ. ಆಮೇಲೆ ಗಾಡಿನೂ ಸುಟ್ಟೋಗಿದೆ, ಗಾಡಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸರ್ಕಾರದ ಅಧಿಕಾರಿಗಳು ಏನು ಅದರ ಮೇಲೆ ಇದು ಮಾಡ್ತಾರೋ ಅದ್ರ ಮೇಲೆ ಪರಿಹಾರ ಬರ್ಬೋದು ಆ ಬಡವನಿಗೆ ಅಂತ ನನ್ನ ಆಸೆ. ಈ ಸುದ್ದಿಗುಂಟೆಯಲ್ಲಿ ಆರಾಮಾಗಿ ಅವರು ಏನು ಡೈಲಿ ನಾರ್ಮಲ್ ಆಗಿ ಇಲ್ಲಿ ಮಲಗೋ ಟೈಮಲ್ಲಿ ಊಟಕ್ಕೆ ಹೋಗಿದ್ದಾರೆ. ಅವ್ರು ಊಟಕ್ಕೆ ಹೋಗಿ ಬರೋ ಟೈಮಲ್ಲಿ ಒಂದು 30 ಕುರಿ, 3 ಸೀಮೆ ಹಸ, ಒಂದು 4 ಕ್ವಿಂಟಲ್ ಜೋಳ, ನಾಟಿ ಕೋಳಿ, ಮೇಕೆ, ಮತ್ತು ಅವರು ಏನು ವ್ಯವಸಾಯಕ್ಕೆ ಬಳಸೋಂಥ ಸಾಮಗ್ರಿಗಳು ಎಲ್ಲನೂ ಸುಟ್ಟು ಕರಕಲಾಗಿದೆ. ದಯವಿಟ್ಟು ಇದೇನಂದರೆ ಒಂದು ಮಾಹಿತಿ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ, ಮಳೆ ಬಂದೈತೆ, ಮಳೆ ಬಂದಿರೋದ್ರಿಂದ ಟೋಟಲ್ ಗುಡ್ಸಿಗೆಲ್ಲ ಒಂದೇ ಸಲ ಬೆಂಕಿ ಹತ್ಕೊಳ್ಳೋದಿಲ್ಲ ಸರ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಟೋಟಲ್ ಸುತ್ತ ಒಂದೇ ಸಲ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗೋದಿಲ್ಲ. ಇದು ಬೇಕು ಅಂತ ಯಾರೋ ಮಾಡಿರೋದಂತ ಸರ್. ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಪತ್ತೆ ಹಚ್ಬಿಟ್ಟು ಅವರು ಹೆಂಡತಿ ಬಂದು ಹ್ಯಾಂಡಿಕ್ಯಾಪ್ಟು, ಅವ್ರ ಮಗ ಬಂದು ಕಿವಿ ಕೇಳಿಸೋದಿಲ್ಲ. ಅವ್ರಿಗೂ ಏನೋ ಇದನ್ನೇ ಕುರಿ ನಂಬ್ಕೊಂಡು, ಮೇಕೆ ನಂಬ್ಕೊಂಡು, ಹಸು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಸರ್ಕಾರದ ಕಡೆಯಿಂದ ಆಗಲಿ ಒಂದು ಗೌರವ ಮಾಡಿಕೊಡ್ಬೇಕಾಗಿ. ಇಲ್ಲ ಸರ್, ನಾವು ಸಮಾಜ ಸೇವಕರು ಒಂದು ಹೇಳ್ತಾ ಇದ್ದೀವಿ, ಬಟ್ ಈ ಥರ ಸುದ್ದಿಗುಂಟೆಯಲ್ಲಿ ಯಾವತ್ತೂ ಆಗಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೈತೆ. ಇದು ಬೇಕು ಅಂತ ಮಾಡಿರೋದು, ಯಾರು ಏನು ಮಾಡಿದಾರೋ ಗೊತ್ತಿಲ್ಲ ಸರ್. ಇದಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ಸುದ್ದಿಗುಂಟೆ ಗ್ರಾಮಸ್ಥರ ಪರವಾಗಿ, ಎಲ್ಲ ಸಮುದಾಯದ ಪರವಾಗಿ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಇದೊಂದು ನ್ಯಾಯ ಕೊಡಿಸಿ ಸರ್. ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಅವರು ಕೂಲಿ ನಾಲಿ ಮಾಡೋರು. ದಯವಿಟ್ಟು ಇದು ಒಂದು ವೇದಿಕೆ ಮಾಡಿಕೊಡಿ, ಅವ್ರಿಗೆ ಏನಾದರೂ ಒಂದು ನ್ಯಾಯ ಮಾಡಿಸ್ಕೊಟ್ಟು ಇದು ಮಾಡ್ರಿ. ಬೇರೆ ಏನು ಇಲ್ಲ ಸರ್. ಅವ್ರು ಇದು ನಂಬ್ಕೊಂಡು ಬಿಟ್ರೆ ಏನಿಲ್ಲ ಸರ್. ಜೀವನ ಕುರಿ ಮೇಕೆ ಅದು ಅಂತ ಜೀವನ ಮಾಡ್ತಾ ಇರೋಂಥದ್ದು ಸರ್. ನಾವು ನಮ್ಮೂರಲ್ಲಿ ಯಾವುದೇ ಸಮುದಾಯದ ಹುಡುಗರಾಗಲಿ, ಯಾವುದೇ ಸಂಘದವರಾಗಿರ್ಲಿ, ಸುದ್ದಿಗುಂಟೆ ಯಾವುದೇ ಸಮುದಾಯದ ಎಲ್ಲ ಕ್ಯಾಸ್ಟರ್ ಆಗಿರಲಿ, ನಾವು ನಾಳೆ ಮುಂದೆ ಬಂದು ಅವ್ನಿಗೆ ಏನು ಶಿಕ್ಷೆ ಆಗಬೇಕು ನಾವೇ ಬಂದ್ಬಿಟ್ಟು ನಾಳೆ ತಾಲೂಕು ಆಫೀಸ್ ಹತ್ರ ಕರೀರಿ, ಇಲ್ಲ ಕೊಡಿಗೆನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಕರೀರಿ, ಸುದ್ದಿಗುಂಟೆ ನ್ಯಾಯ ಪಂಚಾಯತಿ ಹಾಕ್ಲಿ, ನಾವು ಬರ್ತೀವಿ ಸರ್. ಕಾನೂನು ಕಾಲಮಲ್ಲಿ ಏನಾಯ್ತು ಅದನ್ನ ಕೊಡಿ ಸರ್. ಇಂಥ ಕೃತ್ಯ ಮಾಡೋದಕ್ಕೆ ಅವತ್ತು ಏನು ಬರ್ದಿರೋ ಕಾಲಮಲ್ಲಿ ಅದನ್ನ ಕೊಡಿ ಸರ್. ಅದಂತೂ ಖಂಡಿತವಾಗಿ ಖಂಡಿಸ್ತೀವಿ. ಸುದ್ದಿಗುಂಟೆಗೆ ನಾಳೆ ಧರಣಿ ಮಾಡೋಕ್ಕೂ ರೆಡಿ, ಮತ್ತು ಕೊಡಿಗೆನಹಳ್ಳಿ ಪೊಲೀಸ್ ಸ್ಟೇಷನ್ನಾಗಲಿ ಧರಣಿ ಮಾಡೋಕೆ ನಾವೆಲ್ಲ ರೆಡಿ ಇದೀವಿ ಸರ್. ಇದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡಿ ಸರ್. ಅವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್ ದಯವಿಟ್ಟು. ಹ್ಯಾಂಡಿಕ್ಯಾಪ್ಟು ಈ ಥರ ಮಾಡಬಾರ್ದು ಸರ್. ಹೊಡಿಬೇಕು, ತಲೆ ಮೇಲೆ ಒಂದು ಏಟು ಹೊಡಿರಿ, ಅದು ಬಿಟ್ಟರೆ ಈ ಥರ ಮಾಡಬಾರ್ದು ಸರ್. ಯಾರಿಗೇ ಆಗಲಿ ಕೋಪ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಈ ಥರ ಅನ್ನ ಕಿತ್ಕೊಳ್ಳೋಂಥ ಕೆಲಸ ಹೀನ ಕೃತ್ಯ ಸರ್. ಮೂಗ್ ಪ್ರಾಣಿಗಳು ಜೀವ, ಮೂಗ್ ಪ್ರಾಣಿಗಳು ಈ ಥರ ಮಾಡಬಾರ್ದು ಸರ್ ದಯವಿಟ್ಟು. ನಮ್ಗೆ ಅದು ಹೊಟ್ಟೆ ಉರಿತೆ ಸರ್. ಇದೊಂದು ನಮ್ಮನ್ನ ಕಣಿಸಿ ನಾವು ಎಲ್ಲಿಗೆ ಬೇಕಾದ್ರೂ ತುಮಕೂರು ಕರ್ಕೊಂಡು ಹೋಗ್ತೀರಾ, ನೀವು ತುಮಕೂರಿಗೂ ಬರ್ತೀವಿ, ಮಧುಗಿರಿ ಕರ್ಕೊಂಡು ಹೋಗ್ತೀರಾ, ಮಧುಗಿರಿಗೂ ಬರ್ತೀವಿ, ಕೊಡಿಗೆನಹಳ್ಳಿ ಕರ್ಕೊಂಡು ಹೋಗ್ತೀರಾ, ಇಲ್ಲ ಸುದ್ದಿಗುಂಟೆಗೆ ಬಸ್ ಸ್ಟ್ಯಾಂಡಲ್ಲಿ ನ್ಯಾಯ ಪಂಚಾಯತಿ ಮಾಡೋ ಅಲ್ಲಿಗೂ ಬರ್ತೀವಿ ಸರ್. ನೀವು ಬನ್ನಿ, ಎಲ್ಲ ಕೈಗೆ ಕೈ ಜೋಡಿಸಿಡಿಸಿ ಇವ್ರಿಗೊಬ್ರಿಗೆ ಮಾತ್ರ ನ್ಯಾಯ ಮಾಡ್ಕೊಡಿ ಸರ್. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಊರೆಲ್ಲ ಬಂದಿದ್ದಾರೆ ಸರ್. ಇನ್ನು ಸುದ್ದಿ ತಿಳಿದ ತಕ್ಷಣ ಅಗ್ನಿಶಮಕ ಹಾಗೂ ಪೊಲೀಸ್ ಸಿಬ್ಬಂದಿ ಅಗ್ನಿ ನಂದಿಸಲು ಯತ್ನಿಸಿದ್ದು, ಅಷ್ಟೊತ್ತಿಗಾಗಲೇ ಬೆಂಕಿಯ ಕೆನ್ನಾಲಿಗೆಗೆ ಮನೆ ಗುಡಿಸಲು ಸುಟ್ಟು ಭಸ್ಮವಾಗಿದೆ.
ಕಷ್ಟ ಬಿದ್ದು ಕಟ್ಟಿದ್ದ ಮನೆ ಸಾಕು ಪ್ರಾಣಿಗಳು ಕಣ್ಮುಂದೆಯೇ ಸುಟ್ಟು ಕರಕಲಾಗ್ತಿದ್ದನ್ನ ಕಂಡ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತು. 1:20ಕ್ಕೆ ನಮಗೆ ಠಾಣೆಗೆ ಕರೆ ಬಂತು. ಈ ರೀತಿ ಸುದ್ದಕುಂಟೆ ಕುರಿ ಶೆಡ್ಡು ಮತ್ತು ದನ ಕಟ್ಟಿರುವಂಥ ದನದ ಶೆಡ್ಡಿಗೆ ಬೆಂಕಿ ಆಗಿದೆ ಅಂತ. ಸೊ ಇಲ್ಲಿ ಬಂದು ನೋಡಿದಾಗ ಕಂಪ್ಲೀಟ್ ಎಲ್ಲ ಕವರ್ ಆಗಿತ್ತು ಬೆಂಕಿ. ತದನಂತರ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲಾಗಿ ಅದರೊಳಗಡೆ ಒಂದು ಹಸು ದೊಡ್ಡದು, ಜೊತೆಗೆ 2 ಚಿಕ್ಕ ಹಸುಕರು, ನಾಟಿ ಕರು, ಜೊತೆಗೆ 2 ಮೇಕೆ ಸತ್ತಿರೋದು ಕಂಡು ಬಂತು. ಸೊ ಇದು ನೆಕ್ಸ್ಟು ಪೊಲೀಸ್ ತನಿಖೆ ನಂತರ ಏನಂತ ವಿಷಯ ಗೊತ್ತಾಗ್ತದೆ. ಹನುಮಂತಯ್ಯ ಅಂತ, ಅಗ್ನಿಶಾಮಕ ಠಾಣಾಧಿಕಾರಿ ಮಧುಗಿರಿ. ಬೆಂಕಿ ಹತ್ತಿರೋ ಭಾಗ ಬಿಟ್ಟು ಉಳಿದಂಥ ಭಾಗದಲ್ಲಿ ಯಾವುದೇ ದನ ಕರು ಅಥವಾ ವಯಸ್ಸಾದಂಥವ್ರು ಮನುಷ್ಯರು ಯಾರಾದ್ರು ಇದ್ದಾಗ ಅವ್ರನ್ನ ಪಕ್ಕಕ್ಕೆ ತೆಗೆಸ್ಬೇಕು. ಏನೋ ಒಂದು ಅಲ್ಲಿ ಒಂದು ಓಪನ್ ಮಾಡಿಕೊಂಡು ಅವ್ರನ್ನ ಇದು ಮಾಡ್ಕೊಳ್ಬೇಕು. ಆ ಬೆಂಕಿ ಬಿದ್ದಿರುವಂಥದ್ದು, ಬೆಂಕಿ ಹತ್ತಿರೋ ಜಾಗನ ಸೊ ಯಾವುದೇ ಕಾರಣಕ್ಕೆ ಅಲ್ಲೇನು ಮಾಡ್ಲಿಕ್ಕೆ ಆಗಲ್ಲ. ಬೆಂಕಿ ಬಿಟ್ಟು ಬಾಕಿ ಪಕ್ಕದಲ್ಲಿರುವಂಥ ಏನು ಪ್ಲೇಸ್ ಇರುತ್ತೆ ಅಲ್ಲಿ ಯಾರಾದರೂ ಅದಕ್ಕೆ ಅಪಘಾತ ಸಿಲುಕಿದಾಗ ಅವ್ರನ್ನ ಪಕ್ಕದಲ್ಲಿ ಅಲ್ಲಿಂದ ಸೇಫ್ ಮಾಡ್ಬೋದು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ. ಮಾಡಿರ್ಬೇಕು ಸರ್, ಮನೇಲಿ ಕೆಲಸ ಮಾಡಕ್ ಆಗಲ್ಲ ಸರ್ ಅವ್ರ ಕೈಯಲ್ಲಿ. ಇದರಿಂದಲೇ ಸರ್ ನಮ್ಮ ಹೊಟ್ಟೆ ನಡೀತಿದ್ದು, ಉದ್ದೇಶವಾಗಿ ಸರ್ ಮಾಡಿರೋದು. ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್, ಅವರು ಕೂಲಿ ನಾಲಿ ಮಾಡೋರು. ಕಾನೂನು ಕಾಲಮಲ್ಲಿ ಏನಾಯ್ತು ಅದನ್ನ ಕೊಡಿ ಸರ್, ಕಾನೂನು ಕಾಲಮಲ್ಲಿ ಏನಾಯ್ತು ಅದನ್ನ ಕೊಡಿ ಸರ್. ಕೃತ್ಯ ಮಾಡೋದಕ್ಕೆ ಅವತ್ತು ಏನ್ ಬರ್ದಿದ್ರು ಕಾಲಮಲ್ಲಿ ಅದನ್ನ ಕೊಡಿ ಸರ್. ಪ್ರಾಣಿಗೆ ಈ ತರ ಮಾಡ್ಬಾರ್ದು ಸರ್, ದಯವಿಟ್ಟು. ದಗ ಅಂದಿದ್ದೆ ಸರ್, ಅಲ್ಲಿಂದ ಓಡ್ ಬರೋದಿಗೆ ಪೆಟ್ರೋಲ್ ಸುರಿದು ಹಚ್ಚಿರೋದು ಸರ್ ಬೆಂಕಿ. ಇದು ಏನ್ ಕಾರಣಕ್ಕೆ ಅಂಬೋದು ಗೊತ್ತಿಲ್ಲ ಸರ್, ಆದ್ರೆ ಉದ್ದೇಶಕ್ಕೆ ಮಾಡಿರೋದೇ ಸರ್ ಇದಂತ.